ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದ ಹಿರೇನಾಗವಲಿಯಲ್ಲಿ ಮತ್ತೆ ಬ್ಲಾಸ್ಟಿಂಗ್ ಸದ್ದು ಕೇಳಿಸಿದೆ. ಭಾರಿ ಬ್ಲಾಸ್ಟಿಂಗ್ನಿಂದಾಗಿ ಗ್ರಾಮದ ಮನೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸಂಜೆ ಆಗ್ತಾ ಇದ್ದಂತೆ ಇಡೀ ಊರಿನಲ್ಲಿ ಧೂಳು ಆವರಿಸಿಬಿಡುತ್ತೆ. ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಆ ಸುತ್ತಮುತ್ತಲಿನ ಗ್ರಾಮಸ್ಥರು. ನಿಯಮದ ಪ್ರಕಾರ ವೈಜ್ಞಾನಿಕವಾಗಿ ಬ್ಲಾಸ್ಟಿಂಗ್ ಮಾಡಬೇಕಾಗುತ್ತೆ. ಕೆಲವೊಂದಿಷ್ಟು ರೂಲ್ಸ್ ಇರ್ತದೆ ಅವ್ರಿಗೂ ಕೂಡ. ಬ್ಲಾಸ್ಟಿಂಗ್ ಅಂದರೆ ಎದ್ದೊತ್ತದ ಮಾಡೋಂಗಿಲ್ಲ, ಎಲ್ಲೆಲ್ಲ ಹೋಗಿ ಕಲಗು ಬೀಳ್ತವೆ, ಧೂಳು ಹೋಗುತ್ತೆ ಅಲ್ಲಿ. ಆದರೆ ಈಗ ನಿಯಮಗಳನ್ನು ಗಾಳಿಗೆ ತೂರಿ ಬೇಕಾಬಿಟ್ಟಿ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಜಿಲೆಟಿನ್ ಹಾಗೂ ವಿವಿಧ ಸ್ಫೋಟಕಗಳನ್ನು ಬಳಸಿ ಇವರು ಬ್ಲಾಸ್ಟಿಂಗ್ ನಡೆಸ್ತಾ ಇದ್ದಾರೆ. ಈ ಒಂದು ಧೂಳಿನಿಂದಾಗಿ ಹಿರೇನಾಗವಲ್ಲಿ ಸಮಸ್ಯೆ ಐತೆ ನಮ್ಮ ಮನೆಯಲ್ಲಿ. ನೋಡಿ ಎಲ್ಲ ನೆರಿಕೆಗಳು ಬಿಟ್ಟದೆ, ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳಿ. ಎಲ್ಲ ಬೆರ್ಕೆಗಳು ಬಿಟ್ಬಿಟ್ಟು ಎಲ್ಲ ಬಿದ್ದೋತದೆ ಇವಾಗ, ಆ ಮಟ್ಟಕ್ಕೆ ಬಂದದೆ. ಆಮೇಲೆ ನಾವೇನಾರು ಮಾತಾಡಿದ್ರೆ ಎಲ್ಲ ಗಲಾಟೆಗೆ ಬರ್ತಾರೆ ಅವರು. ಪೊಲೀಸವ್ರನ್ನ ಕಳಿಸ್ಬಿಟ್ಟು ನಮ್ಮನ್ನೇ ಓಡಿಸ್ತಾರೆ ಬೇಕಾರೆ ಅವರು. ಈ ನಮ್ಮ ಮಗನ ಗಲಾಟೆಗೆ ಬಂದವನೇ ಎತ್ಕೊಂಡು ಒಳಕಾಕ್ರು ಅಂತಾರೆ. ಏನು ಮಾಡೋಕ್ಕಾಗ್ತದೆ ನಾವು? ಎಲ್ರಿಗೂ ಇನ್ಸ್ಪೆಕ್ಷನ್ನು, ನಮ್ಮವ್ರಿಗೂ ನೋಡಿ ಚೆನ್ನಾಗಿಲ್ಲ ಅವ್ರಿಗೆ. ಧೂಳಿಂದ ಯಾವ ಥರ ಸಮಸ್ಯೆ ಆಗ್ತಿದೆ? ಉಸಿರಾಟ ಬಾಧೆ, ಉಸಿರಾಟ ಕಷ್ಟ ಐತೆ. ಆ ಬ್ಲಾಸ್ಟಿಂಗ್ ವಾಸನೆ ಬರ್ತದಲ್ಲ, ಆ ವಾಸನೆ ಬಂದಾಗ ಹೋಗಕ್ಕೆ ಇದಕ್ಕೆ ಆಗಲ್ಲ, ಆಚೆ ಒಳಗಡೆ ಹೋಗಿ ಸೇರ್ಕೋಬೇಕು. ಇದೆಲ್ಲ ಬಂದು ಮುಚ್ಕೊಂಡ್ಬಿಡುತ್ತೆ, ಧೂಳು ಕವರ್ ಆಗುತ್ತೆ ಎಲ್ಲ ಫುಲ್ಲು. ಜಿಲೆಟಿನ್ ಬ್ಲಾಸ್ಟ್ ಆದಾಗ ಯಾವ ಥರ ಸೌಂಡ್ ಬರುತ್ತೆ ಅಂತ? ಸೌಂಡು ವಿಪರೀತ ಸೌಂಡ್ ಬರುತ್ತೆ. ಹಾಂ, ಮನೆಯಲ್ಲಿ ಮನೆಯೆಲ್ಲ ಕದಲುತ್ತೆ. ಸ್ಮೆಲ್ ಬೇರೆ ಇರೋಕ್ಕಾಗಲ್ಲ ಇಲ್ಲಿ. ಹಾಂ, ಮತ್ತೆ ಅಧಿಕಾರಿಗಳು ಏನು ಮಾಡ್ತಾರೆ? ಅಧಿಕಾರಿಗಳು ನೋಡ್ತಾರೆ ಅಷ್ಟೇ, ಏನು ಮಾಡ್ತಾರೆ? ಅಧಿಕಾರಿಗೆ ಯಾರ್ಯಾರಿಗೆ ಎಷ್ಟು ಬೇಕು ಅಷ್ಟು ಕೊಡ್ತಾರೆ, ಅವ್ರು ಆರಾಮಾಗಿ ನೋಡ್ಕೊಂಡಿರ್ತಾರೆ ಅಷ್ಟೇ. ಇಲ್ಲಿರುವಂಥ ತಹಸೀಲ್ದಾರ್ ಏನು ಮಾಡ್ತಾರೆ? ತಹಸೀಲ್ದಾರ್ ಏನು ಮಾಡ್ತಾರೆ? ಯಾಕೋ ನೀನು ಉಳ್ತಾ ಇದೆಯಾ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಶ್ರೀನಿವಾಸ್, ಹಿರೇನಾಗವಲಿ ಗ್ರಾಮ ನಾವು ಗಮನಿಸಿದ್ವಿ, ಜಿಲೆಟಿನ್ ಸ್ಫೋಟ ಆಗಿ ಅಲ್ಲಿ ಕಾರ್ಮಿಕರ ಸಾವನ್ನಪ್ಪಿ ಇಡೀ ದೇಶದ ಸುದ್ದಿ ಆಗಿತ್ತು. ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಇದರಿಂದ ಯಾವ ಸಮಸ್ಯೆ ಅಲ್ಲಿ ಜನರಿಗೆ ಆಗ್ತಾ ಇದೆ? ಬಟ್ ಯಾಕೆ ಇನ್ನೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ? ಎಲ್ಲೋ ಒಂದು ಕಡೆ ಒಳಗೆ ಏನಾದರೂ ಅಲ್ಲಿ ಅಧಿಕಾರಿಗಳು ಶಾಮೀಲಾಗಿರುವಂಥ ಅನುಮಾನಗಳಿದಾವೆ, ಹೆಂಗೆ? ಖಂಡಿತ ಪ್ರಭು. ಏನೊಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಪೇರೆಸಂದ್ರ ತಾಲೂಕಿನ ಸುಮಾರು ಒಂದು 200ಕ್ಕೂ ಹೆಚ್ಚು ಕ್ವಾರಿಗಳು ಕ್ರಷರ್ ಇದ್ದು, ಆ ಕ್ರಷರ್ಗಳಿಗೆ ಏನು ಸಂಜೆ ಆಗುತ್ತಂತೆನೆ ಕ್ವಾರಿಗಳಿಗೆ ಒಂದು ಬ್ಲಾಸ್ಟಿನ ಮೂಲಕ ಬಹಳಷ್ಟು ಸಾರ್ವಜನಿಕರು ಒಂದಷ್ಟು ಭಯ ಪಡುವಂತಹ ಆತಂಕ ಸಹ ಈಗ ಎದುರಾಗಿರುವಂತದ್ದು. ಈಗ ಏನು ಹಿರೇನಾಗವಲಿ ಸುತ್ತಮುತ್ತಲೂ ಸಹ ಏನು ಸತತವಾಗಿ ಏನು ಸಂಜೆ ಒಂದು ಬ್ಲಾಸ್ಟಿಂಗ್ ಆದ್ರೆ ಸಾಕು, ಅಲ್ಲಿರುವಂತಹ ಏನು ಹಿರೇನಾಗವಲಿ ಸುತ್ತಮುತ್ತ ಹಳ್ಳಿಗಳೆಲ್ಲವೂ ಸಹ ಮನೆ ಬಿರುಕು ಬಿಡುವಂತಹ ಕೆಲಸಗಳು ಸಹ ಈಗ ಸದ್ಯಕ್ಕೆ ನಡೆಯುವಂಥದ್ದು. ಏನಾಗಂದ್ರೆ ಅಲ್ಲಿರುವಂತಹ ಒಂದು ಅಧಿಕಾರಿಗಳು ಈ ಬ್ಲಾಸ್ಟಿಂಗ್ ಇಂದ ಏನಾದ್ರು ಇವರಿಗೆ ಏನು ಕಾನೂನು ರೀತಿ ಕ್ರಮ ಇಲ್ವಾ, ಅಥವಾ ಕಾನೂನು ರೀತಿ ಇದ್ರು ಏನು ಕ್ವಾರಿ ಮಾಲೀಕರು ಅದನ್ನ ಹಿಂದೆಗೆ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪನು ಸಹ ಈಗ ಅಲ್ಲಿರುವಂತಹ ಸಾರ್ವಜನಿಕರಿಂದ ಕೇಳ್ಪಟ್ಟಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಒಂದು ಸುಮಾರು ಕ್ವಾರಿಗಳಿರುವ ಒಂದು ಪ್ರಯತ್ನದಿಂದ ಏನು ಅಧಿಕಾರಿಗಳು ಅಲ್ಲಿಗೋಗಿ ಒಂದು ವಾರಕ್ಕೆ ಒಂದ್ಸರಿ ವೀಕ್ಷಣೆ ಮಾಡಿ ಯಾವ ತರದ್ದು ಬ್ಲಾಸ್ಟಿಂಗ್ ಮಾಡ್ತಿದಾರ, ಮತ್ತೆ ಕಾನೂನು ರೀತಿಯಲ್ಲಿ ಅಲ್ಲಿ ಇದೆಯಾ ಅಂತ ಹೇಳಿ ಅಧಿಕಾರಿಗಳು ಹೋಗಿ ಅಲ್ಲಿ ವಿಸಿಟ್ ಮಾಡ್ಬೇಕಾಗುತ್ತೆ. ಆದ್ರೆ ಅಧಿಕಾರಿಗಳು ತಮ್ಮ ಪಾಡಿಗೆ ತಮ್ಮ ಕಣ್ಣಿದ್ದು ಕುರುಡರಂತೆ ಸಹ ಇಲ್ಲಿ ವರ್ತನೆ ಮಾಡುತ್ತಿದ್ದಾರೆ ಅಂತ ಹೇಳಿ ಅಲ್ಲಿರುವಂತಹ ಸಾರ್ವಜನಿಕರು ಸಹ ಈಗ ಅಧಿಕಾರಿಗಳ ಮೇಲೆ ಆರೋಪ ಮಾಡಿರುವಂತದ್ದು. ಇನ್ನು ಸರಿಸುಮಾರು ಏನು ಸಂಜೆ ಆದ್ರೆ ಸಹ ಒಂದು ಬ್ಲಾಸ್ಟ್ ಇಂದ ಏನು ವೇಗವಾಗಿ ಏನು ಮೋಡ ಆ ರೀತಿಯಲ್ಲಿ ಸಹ ಈಗ ಧೂಳು ಹಬ್ಬುತ್ತೆ. ಆ ಧೂಳಿನಿಂದ ಸಹ ಅಲ್ಲಿರುವಂತಹ ಹೆಚ್ಚು ಕಮ್ಮಿ ಒಂದು 5ರಿಂದ 6 ಗ್ರಾಮಗಳಿಗೆ ಸಹ ಅಲ್ಲಿರುವಂತಹ ಒಂದು ಶ್ವಾಸಕೋಶ ಒಂದು ಸಮಸ್ಯೆ ಆಗಿರ್ಬೋದು, ಮತ್ತೆ ಕ್ಯಾನ್ಸರ್ ಆಗಿರ್ಬೋದು, ಮತ್ತೆ ಏನು ಜಿಲೆಟಿನ್ ಬ್ಲಾಸ್ಟಿಂಗ್ ಇಂದ ಒಂದು ಏನು ಆ ಒಂದು ಸ್ಮೆಲ್ ಇಂದನೂ ಸಹ ಈ ಒಂದು ಬಹಳಷ್ಟು ಒಂದು ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿದೆ ಅಂತ ಹೇಳಿ ಸ್ವತಃ ಅಲ್ಲಿರುವಂತಹ ಗ್ರಾಮಸ್ಥರು ಸಹ ಈಗ ಕ್ವಾರಿಗೆ ಮಾಲೀಕರ ವಿರುದ್ಧ ಒಂದು ಆಕರ್ಷಕ ಕಾರಣವಾಗಿರುವಂತದ್ದು. ಮತ್ತೊಂದು ಕಡೆ ಸತತವಾಗಿ ಏನು ಅಧಿಕಾರಿಗಳು ಇದರಲ್ಲಿ ಏನಾದ್ರು ಶಾಮೀಲಾಗಿದ್ರ, ನಾವೇನಾದ್ರೂ ಕ್ವಾರಿಗಳ ಬಗ್ಗೆ ಏನಾದ್ರು ಅಲ್ಲಿರುವಂತಹ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಏನು ಅಧಿಕಾರಿಗಳಿಗೆ ಒಂದು ತರ ಶಾಮೀಲಾಗ್ಬಿಟ್ಟು ನಮ್ಮನ್ನೇ ಹೊಡೆದು ಕಳಿಸ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಹ ಈಗ ಸಾರ್ವಜನಿಕರು ಅಂದ್ರೆ ಇವರಿಗೆ ಏನು ಬಡವರಿಗೆ ಬಗ್ಗರಿಗೆ ಒಂದಷ್ಟು ಸಹ ಒಂದು ನ್ಯಾಯ ಇಲ್ವಾ? ಯಾಕಂದ್ರೆ ಏನು ಕ್ವಾರಿ ಇದೆ, ಕ್ವಾರಿ ಮಾಲೀಕರದು ಮತ್ತೆ ಅಧಿಕಾರಿಗಳು ಶಾಮೀಲಾಗಿ ಇವರು
ಗ್ರಾಮಸ್ಥರು ಏನ್ ಬೇಕಾದ್ರೂ ಮಾಡಬಹುದು ಎಂಬುವಂತಹ ನಿಟ್ಟಿನಲ್ಲಿ ಸಹ ಇವತ್ತು ಆ ಅಧಿಕಾರಿಗಳ ಮೇಲೆ ಸಾರ್ವಜನಿಕರಿಗೆ ಒಂದಷ್ಟು ಸಹ ಒಂದು ಗೌರವ ಸಹ ಕಮ್ಮಿ ಆಗಿರುವಂತದ್ದು. ಇನ್ನು ಒಟ್ಟಾರೆಯಾಗಿ ಸಹ ಏನು ಆ ಬ್ಲಾಸ್ಟಿಂಗ್ ಏನು ಆ ಬ್ಲಾಸ್ಟಿಂಗ್ ಇಂದ ಬಹಳಷ್ಟು ಸೌಂಡ್ ಬರುತ್ತೆ. ಆ ಸೌಂಡ್ ಇಂದ ಸಹ ಮತ್ತೆ ಆ ಶಬ್ದದಿಂದ ಬಹಳಷ್ಟು ಅಲ್ಲಿರುವಂತಹ ದನ ಕರುಗಳಾಗ್ಬೋದು ಮತ್ತೆ ಚಿಕ್ಕ ಮಕ್ಕಳಾಗ್ಬೋದು ಮತ್ತೆ ಆ ವಯಸ್ಸಾದವರು ಸಹ ಒಂದಷ್ಟು ಸಹ ಭಯ ಪಡುವಂತ ರೀತಿನಲ್ಲಿ ಸಹ ಈಗ ಉಂಟಾಗಿರುವಂತದ್ದು. ಇನ್ನು ಮನೆಗಳು ಸಹ ಏನು ಬಹಳಷ್ಟು ಮನೆಗಳು ಸಹ ಇನ್ನು ಕಷ್ಟ ಸಾಲ ಸೋಲ ಮಾಡಿ ಮನೆ ಕಟ್ಟಿರ್ತಾರೆ. ಆ ಮನೆಗಳು ಸಹ ಈಗ ಬಿರುಕು ಬಿಟ್ಟಿರುವಂತಹ ಒಂದು ಆ ಒಂದು ಇದು ನಿರ್ಮಾಣವಾಗಿರುವಂತದ್ದು. ಇದಕ್ಕೆಲ್ಲವೂ ಸಹ ಒಂದು ಅಧಿಕಾರಿಗಳೆಲ್ಲೋ ಇವರೊಂದಿಗೆ ಶಾಮೀಲ್ ಆಗಿರಬಹುದಾ ಎಂಬುವಂತಹ ಶಂಕೆಯನ್ನು ಸಹ ಈಗ ಸದ್ಯಕ್ಕೆ ಆ ಹಿರೇನಾಗವಲ್ಲಿ ಗ್ರಾಮಸ್ಥರು ಸಹ ಈಗ ಆತಂಕಕ್ಕೆ ವಾರನಾಗಿರುತ್ತದೆ. ಇನ್ನು ಒಟ್ಟಾರೆಯಾಗಿ ಸಹ ಏನು ಹಿರೇನಾಗವಲ್ಲಿ ಬಹಳಷ್ಟು ಬ್ಲಾಸ್ಟಿಂಗ್ ಬಹಳಷ್ಟು ಆಗಿದ್ದು ಇದಕ್ಕೆ ಯಾವಾಗ ಕಡಿವಾಣ ಅಂತೇಳಿ ಅಲ್ಲಿರುವಂತ ಸಾರ್ವಜನಿಕ ಹೇಳ್ತಿರುವಂತದ್ದು. ಮತ್ತೆ 2021ರಲ್ಲಿ ಸಹ ಬಹಳಷ್ಟು ಏನು ಆ ಬ್ಲಾಸ್ಟಿಂಗ್ ಆಗಿ ಏನು ಒಂದು 6 ಜನ ಸಹ ಛಿದ್ರ ಆಗಿತ್ತು. ಇಡೀ ಕರ್ನಾಟಕವೇ ಚಿಕ್ಕಬಳ್ಳಾಪುರದಂತ ನೋಡುತ್ತಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಅಧಿಕಾರಿಗಳು ಆವಾಗ ಒಂದಷ್ಟು ಸ್ವಲ್ಪ ಎಚ್ಚೆತ್ತುಕೊಂಡ್ರು. ಆದ್ರೆ ಬರ್ತಾ ಬರ್ತಾ ಸಹ ಏನು ಆ ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲಿ ಸದ್ಯ ನಮಗೂ ಅದಕ್ಕೇನು ಸಂಬಂಧ ಇಲ್ಲವಂತಹ ರೀತಿಯಲ್ಲಿ ಸಹ ಅಧಿಕಾರಿಗಳು ವರ್ತನೆ ಮಾಡುವಂತದ್ದು. ಆದ್ರೆ ಅಲ್ಲಿರುವಂತಹ ಏನು ಬೆಳೆಗಳು ಸಹ ಏನು ಆ ಧೂಳಿನಿಂದ ಬಹಳಷ್ಟು ನಾಶವಾಗ್ತಿದೆ. ಇದಕ್ಕೆ ನಮ್ಮ ಪರಿಹಾರ ಬೇಕು. ಆದ್ರೆ ಯಾವೊಂದು ಕ್ವಾರಿ ಮಾಲೀಕರು ಸಹ ಹೋದಾಗ ಅವರು ನಮಗೆ ಸಹ ಒಂದು ಆಗ್ತಾರೆ, ದಬ್ಬಾಳಿಕೆ ಮಾಡ್ತಾರೆ ಎಂಬುವಂತಹ ನಿಟ್ಟಿನಲ್ಲಿ ಸಹ ಅಲ್ಲಿ ಪ್ರಮುಖವಾಗಿ ಆ ಮಾಲೀಕರಿಗೆ ಮತ್ತು ಅಧಿಕಾರಿಗಳಿಗೆ ಒಂದಷ್ಟು ಸಹ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಶ್ರೀನಿವಾಸ್ ಮಾಹಿತಿಗಾಗಿ.